ತಿರುವಳ್ಳುವರ್ ಸೌಹಾರ್ದಿತ ವೇದಿಕೆ ವತಿಯಿಂದ ಕ್ರಾಂತಿಕವಿ ಸರ್ವಜ್ಞ ಅವರ ಹುಟ್ಟುಹಬ್ಬ ಆಚರಣೆ. ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು, ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಿಜ್ವಾನ್ ಅರ್ಷದ್, ಸಿವಿ ರಾಮನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಆನಂದ್ ಕುಮಾರ್, ಗಾಂಧಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಜೆ ಸರವಣನ್, ಹಿರಿಯ ಕಾಂಗ್ರೆಸ್ ಮುಖಂಡರಾದ ರಘುನಾಥ್ ಹಾಗೂ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಅನೇಕ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಬೆಂಗಳೂರಿನಲ್ಲಿ ತಿರುವಳ್ಳುವರವರ ಪ್ರತಿಮೆ ಮತ್ತು ಚೆನ್ನೈಯಲ್ಲಿ ನಮ್ಮ ಮಹಾಕವಿ ಸರ್ವಜ್ಞರವರ ಪ್ರತಿಮೆ ಅನಾವರಣ ಆಗಿರುವಂಥದ್ದು ಅದು ಒಂದು ದೊಡ್ಡ ಇತಿಹಾಸನೇ. ಕನ್ನಡಿಗರ ಮತ್ತು ತಮಿಳರ ಸೌಹಾರ್ದಕ್ಕೆ ಇದು ಒಂದು ಸಂಕೇತ. ಸರ್ವಜ್ಞ ಮತ್ತು ತಿರುವಳ್ಳುವರ ಸೌಹಾರ್ದ ವೇದಿಕೆ ಏನಿದೆ, ಆ ವೇದಿಕೆಯವರು ಇವತ್ತು ಈ ಬಾಂಧವ್ಯವನ್ನು ಬೆಳೆಸ್ತಕ್ಕಂಥದ್ದಕ್ಕೆ ಅವರ ಪ್ರಯತ್ನಗಳನ್ನು ಮತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಈ ವೇದಿಕೆ ಏನು ಇದೆ, ಅವರ ಒಂದು ವತಿಯಿಂದ ಸರ್ವಜ್ಞ ಪ್ರತಿಮೆ ಏನು ಚೆನ್ನೈಯಲ್ಲಿದೆ ಅಲ್ಲಿಗೆ ಬೆಂಗಳೂರಿನಿಂದ ಪ್ರವಾಸವನ್ನು ಹೊರಟಿ ಅಲ್ಲಿ ಹೋಗಿ ಅವರು ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡುವ ಮುಖಾಂತರ ಮತ್ತು ಅಲ್ಲಿ ಸ್ಥಳೀಯ ಕನ್ನಡಿಗರು ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಮತ್ತು ಅಲ್ಲಿಯ ಅನೇಕ ತಮಿಳುನಾಡಿನ ರಾಜಕಾರಣಿಗಳು ಮತ್ತು ಅನೇಕ ಮುಖ್ಯ ಗಣ್ಯ ವ್ಯಕ್ತಿಗಳು ಆ ಒಂದು ಕಾರ್ಯಕ್ರಮದಲ್ಲಿ ನಾಳೆ 20ನೇ ತಾರೀಕು ಅವರು ಭಾಗವಹಿಸ್ತಾರೆ, ನಾಳಿದ್ದು. ಆದ್ದರಿಂದ ಇದು ಒಂದು ಬಹಳ ಸಂತೋಷದ ವಿಷಯ. ನಾವೆಲ್ಲರೂ ಕೂಡ ಈ ದೇಶದ ಪ್ರಜೆಗಳು, ನಮ್ಮ ಭಾಷೆ ಯಾವುದೇ ಭಾಷೆ ಆಗಿರ್ಬೋದು, ಆ ಭಾಷೆ ಪ್ರೇಮವನ್ನು ಉಳಿಸ್ಕೋಬೇಕು. ಆದರೆ ಅದರ ಜೊತೆಯಲ್ಲಿ ಆ ಸೌಹಾರ್ದತೆಯನ್ನು ಕೂಡ ಬೆಳೆಸುವಂಥ ಕೆಲಸ ಆಗಬೇಕು ಅಂತಲೇ ನಮ್ಮೆಲ್ಲರ ಒಂದು ಉದ್ದೇಶ. ಬೆಂಗಳೂರು ನಗರ ಇಲ್ಲಿ ಎಲ್ಲ ಭಾಷಿಕರಿಗೂ ಒಂದು ತಾಣ ಆಗಿರುವಂಥ ನಗರ, ಆಶ್ರಯ ಕೊಡುವಂಥ ನಗರ. ಅದರಿಂದಲೇ ಇವತ್ತು ಪ್ರತಿಯೊಬ್ಬರು ಕೂಡ ಕನ್ನಡವನ್ನು ಮಾತಾಡಬೇಕು, ಕನ್ನಡವನ್ನು ಬಳಸಬೇಕು, ಕನ್ನಡವನ್ನು ಬೆಳೆಸಬೇಕು ಅಂತಲೇ ನಮ್ಮ ಒಂದು ಉದ್ದೇಶ. ಆದರೆ ಅದ್ರ ಜೊತೆಯಲ್ಲಿ ಅವರವರ ಮಾತೃಭಾಷೆಗಳಿಗೂ ಕೂಡ ಗೌರವವನ್ನು ಸೂಚಿಸ್ತಕ್ಕಂಥದ್ದೇ ಕನ್ನಡಿಗರ ಒಂದು ವಿಶೇಷವಾದಂಥ ಒಂದು ನಮ್ಮಲ್ಲಿರುವಂಥ ಒಂದು ವಿಶೇಷವಾದ ಗುಣ. ಆದ್ದರಿಂದ ಇವತ್ತು ನಾವು ಅದನ್ನು ಬೆಳೆಸ್ತಾ ಇದ್ದೀವಿ, ಮುಂದುವರಿಸ್ತಾ ಇದ್ದೀವಿ ಅಂತ ಹೇಳಿ ಇವತ್ತು ಏನು ಸರ್ವಜ್ಞ ಮತ್ತು ತಿರುವಳ್ಳುವರ ಸೌಹಾರ್ದ ವೇದಿಕೆ ಏನಿದೆ, ಈ ವೇದಿಕೆ ನನ್ನ ಹೃತ್ಪೂರ್ವಕ ಅಭಿನಂದನೆ. ಅವರು ಮಾಡ್ತಾ ಇರುವಂಥ ಈ ಭ್ರಾತೃತ್ವ ಬೆಳೆಸುವಂಥ ಕೆಲಸ ಇದು ಯಶಸ್ವಿಯಾಗಿ ನಡೀಲಿ, ನಾವೆಲ್ಲರೂ ಕೂಡ ಸಹೋದರ ಸಹೋದರಿಯರಾಗಿ ಬಾಳೋಣ ಅಂತ ಹೇಳಿ ಈ ಒಂದು ಶುಭ ಕಾರ್ಯಕ್ರಮಕ್ಕೆ ನನ್ನ ಶುಭಾಶಯಗಳನ್ನು ಅರ್ಪಿಸ್ತೀನಿ. ಇಲ್ಲಿಂದ ಹೊರಡ್ತಿದ್ದೀರಾ, ಸಚಿವರು ಉದ್ಘಾಟನೆ ಮಾಡಿದ್ದಾರೆ, ನಿಜವಾಗಲೂ ಇದರಿಂದ ಸಂತೋಷವಾದಂಥ ವಿಷಯ ಇದು. ಯಾಕಂದರೆ ನಮ್ಮ ದೇಶಕ್ಕೇ ಅಥವಾ ವಿಶ್ವಕ್ಕೇ ಒಂದು ಒಳ್ಳೆಯ ರೀತಿಯಾದಂಥ ಸಂದೇಶವನ್ನು ಕೊಟ್ಟಂಥ ಒಂದು ಮಹಾನ್ ಕ್ರಾಂತಿಕಾರಿ ಕವಿ ಸರ್ವಜ್ಞ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಕ್ಕೋಸ್ಕರ ನಾವೆಲ್ಲರೂ ನಮ್ಮ ಸಾಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲರೂ ಚೆನ್ನೈಗೆ ಹೊರಡ್ತಾ ಇದ್ವಿ. ಏನಂತ ಹೇಳಿದ್ರೆ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಆ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಲಾಗಿತ್ತು. ಆ ಒಂದು ಪ್ರತಿಮೆನ ಸ್ಥಾಪನೆ ಮಾಡಿದ ನಂತರ ಯಾವುದೇ ರೀತಿಯಾದಂಥ ಅದರ ಪಾಲನೆಯನ್ನು ಯಾರೂ ಮಾಡ್ತಾ ಇರಲಿಲ್ಲ. ಹಾಗಾಗಿ ನಾವು ಈ ಹುಟ್ಟುಹಬ್ಬದ ದಿವಸ ಅಲ್ಲಿಗೆ ಹೋಗಿ ಅಲ್ಲಿ ಪಾಲನೆ ಮಾಡಬೇಕು, ಅಲ್ಲಿ ಒಂದು ಪೂಜೆ ಮಾಡಿ ಅವ್ರಿಗೊಂದು ಗೌರವ ಸಲ್ಲಿಸಬೇಕು ಅಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮನ ಎಲ್ಲ ನಮ್ಮ ಸಂಗಡಿಗರ ಜೊತೆಗೆ ಸೇರಿಕೊಂಡು ಇವತ್ತು ನಾವು ಅಂದ್ಕೊಂಡಿದ್ದೀವಿ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ನಾವು ಇಲ್ಲಿ ಒಂದು ಬ್ಯಾನರ್ ಇದೆ, ಅದನ್ನು ನೋಡ್ಬೋದು ನೀವು. ಕಳೆದ ವರ್ಷ ಯಾವ ರೀತಿ ಅಲ್ಲಿತ್ತು, ಯಾವ ರೀತಿ ವ್ಯವಸ್ಥೆ ಇಲ್ಲದೆ ಇತ್ತು, ಅದಾದಮೇಲೆ ನಾವು ಹೋಗಿ ಮನವಿ ಕೊಟ್ಟ ಮೇಲೆ ಆ ಮನವಿಗೆ ಸ್ಪಂದಿಸಿ ಇವಾಗ ಅಲ್ಲಿ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ನಮಗೆ ನಿಜವಾಗ್ಲೂ ಸಂತೋಷವಾದಂಥ ವಿಷಯ ಅದು. ಈ ರೀತಿಯಾದಂಥ ಒಂದು ಎರಡು ರಾಜ್ಯಗಳ, ಎರಡು ಭಾಷೆಗಳ ನಡುವೆ ಇರ್ತಕ್ಕಂಥ ಅಂತರ ಕಡಿಮೆ ಮಾಡುವಂಥ ದೃಷ್ಟಿಯಿಂದ ಈ ಒಂದು ಕೆಲಸವನ್ನು ಮಾಡಿ ಸೌಹಾರ್ದತೆಯನ್ನು ಬೆಳೆಸುವಂಥ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊತಾ ಇದ್ದೀವಿ. ಖಂಡಿತವಾಗ್ಲೂ ಎಲ್ಲರೂ ಇದಕ್ಕೆ ಕೈ ಜೋಡಿಸಿದ್ದಾರೆ, ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳು ಅರ್ಪಿಸ್ತೀನಿ. ಈಗ ನಮ್ಮ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರುಗಳು, ನಾನಾ ರೀತಿಯಾದಂಥ ಕನ್ನಡ ಪರ ಹೋರಾಟಗಾರರುಗಳು, ಸಂಘಗಳು, ಸಂಸ್ಥೆಗಳ ಅಧ್ಯಕ್ಷರುಗಳು ಎಲ್ಲ ಬಂದಿದ್ದರು. ತುಂಬ ಸಂತೋಷವಾದಂಥ ವಿಷಯ. ಹಾಗೆ ನಮ್ಮ ಶಿವಾಜಿನಗರ ಕ್ಷೇತ್ರದ ಶಾಸಕರಾದ ರಿಜ್ವಾನ್ ಅರ್ಷದ್ ಸಾಹೇಬರು ಬಂದಿದ್ದರು. ಎಲ್ರಿಗೂ ನಾನು ಧನ್ಯವಾದಗಳು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲಿ ಅಂತ ಕೊಡ್ತಾ ಇದ್ದೀನಿ. ನಮ್ಮ ಸಿವಿ ರಾಮನಗರದ ಪಾರಿಜಾತ ಅಭ್ಯರ್ಥಿಯಾದ ಆನಂದ್ ಕುಮಾರ್ ಅವರು ಬಂದಿದ್ದಾರೆ, ಆಮೇಲೆ ವಿಷ್ಣು ಅವರು ಬಂದಿದ್ದಾರೆ, ಪುಲ್ಕೇಶ್ನಾಗ ಎಲ್ಲ ಬೆಂಗಳೂರಿನ ಎಲ್ಲ ಭಾಗದಿಂದನೂ ಜನರು